ಶ್ರೀ ಅವರು ನಮ್ಮ ಪಾರ್ಟ್ನರು, ನಮ್ಮ ಇಂಡಿಯಾ ಪಾರ್ಟ್ನರ್ ಅವರು. ಸೊ ಅವ್ರೇನೋ ಕೆಲವು ವಿಚಾರಗಳು ನಮ್ದು ಅವ್ರದ್ದು ಸ್ನೇಹ ಸಂಬಂಧ. ಈಸ್ ಎ ವೆರಿ ಸೀನಿಯರ್ ಲೀಡರ್, ಫಾರ್ಮರ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, RDPR ಮಿನಿಸ್ಟ್ರು ಎಲ್ಲ ಕೂಡ ಆಗಿದ್ರು. ಅವರು 7 ಬಾರಿ ಎಲ್ಲ ನಿಂತ್ಕೊಂಡಿದ್ರು ಅವರೆಲ್ಲ. ಸೊ ಆ ದೃಷ್ಟಿಯಿಂದ ಅವ್ರಿಗೆ ಜಸ್ಟ್ ಕರ್ಟೆಸಿ ಕಾಲ್. ಇವತ್ತು ಭಾರತ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ ಸರ್. ಮೊನ್ನೆ ಪಹಲ್ಗಾಮ್ ಅಟ್ಯಾಕ್ ಆಗಿತ್ತು. ಬಿಜೆಪಿ ಅವರು ಪಾಕಿಸ್ತಾನ ಐ ಡೋಂಟ್ ವಾಂಟ್ ಅದೇನು ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ, ಅವ್ರಿಗೆ ಬಿಟ್ಬಿಡ್ತೀನಿ, ಆಮೇಲೆ ಮಾತಾಡೋಣ. ಸರ್, ಈ ಜಾತಿ ಗಣತಿಯಲ್ಲಿ ಕಾಲಮಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್, ದಲಿತ ಕ್ರಿಶ್ಚಿಯನ್ ಅಂತ ಸೇರಿಸುವಂಥದ್ದು ಸಾಕಷ್ಟು ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ನಾನು ಇನ್ನ ನೋಡಿಲ್ಲ, ನನಗೆ ಆ ಪೇಪರ್ಸ್ ಬಂದಿದೆ, ನೋಡ್ತೀನಿ, ನೋಡ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ಹಾಸನದ ಘಟನೆ ವಿಚಾರವಾಗಿ ಪರಿಹಾರನ ಹೆಚ್ಚಿಸಬೇಕು ಆಗಲ್ಲ ಅಂತ ಹೇಳ್ತಾರೆ. ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ, ಬೆಳಗ್ಗೆ ತಕ್ಷಣ ಹೋಗಿ ಅಟೆಂಡ್ ಮಾಡಿದ್ದಾರೆ. ನಾವು ಏನ್ ನಾರ್ಮ್ಸ್ ಪ್ರಕಾರ ಕೊಟ್ಟಿದ್ವಿ, ಪ್ರೈಮ್ ಮಿನಿಸ್ಟರ್ ಬರೀ 2 ಲಕ್ಷ ರೂಪಾಯಿ ಅವ್ರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಮ್ಮ ನಾರ್ಮಲ್ ಫೆಸಿಲಿಟೀಸ್ ನಾವ್ ಎಷ್ಟು ಮಾಡಿದೀವಿ ಇದನ್ನ ಮಿಕ್ಕಿ ಚರ್ಚೆ ಮಾಡಿದ್ವಿ. ನಮ್ಮ ಪಕ್ಷದ ಶಾಸಕರು ಪಾರ್ಟಿ ಕೆಲಸ ಮಾಡ್ಬೇಕು, ಅವ್ರನ್ನ ಜವಾಬ್ದಾರಿ ಅವ್ರಿಗೆ, ಅವ್ರ ಪಕ್ಷ ಅಧಿಕಾರಕ್ಕೆ ತರೋದು ಅವ್ರ ಜವಾಬ್ದಾರಿ, ಅವ್ರಿಗೆಲ್ಲ ಜವಾಬ್ದಾರಿ ವಹಿಸಿದೀವಿ. ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸು, ಡಿಪ್ಯೂಟೆಡ್ ಪಾರ್ಲಿಮೆಂಟ್ ಮೆಂಬರ್ಸು ಅವರೆಲ್ಲ ಈಗಿಂದನೇ ಅವ್ರ ಕೆಲಸ. ಬೂತ್ ಅಲ್ಲಿ ಹೊಸ ವೋಟರ್ ಲಿಸ್ಟ್ ಎನ್ರೋಲ್ ಆಗ್ತದೆ, ಇಲ್ಲಿ ನಾಯಕರುಗಳನ್ನ ತಯಾರು ಮಾಡಬೇಕು, ಹೊಸ ನಾಯಕರುಗಳು ತಯಾರು ಮಾಡಬೇಕು, ಮುಂದಕ್ಕೆ ಶಾಡೋ ಮೇಯರ್ಗಳನ್ನ ರೆಡಿ ಮಾಡ್ಬೇಕು. ನಾವು ಅದಕ್ಕೆ ಯಾರನ್ನ ಫೇಸ್ ಮುಂದಕ್ಕೆ ಇಡಬೇಕು ಅಂತ ಗುರ್ಸಿ ಅಂತ ನಾವು ಹೇಳಿದೀವಿ. ಕೇಳಿ BPL ಕಾರ್ಡ್ಗಳನ್ನ ಸರ್ ಅನರ್ಹರು 58,000 ಹೊರಗಡೆ ರಾಜ್ಯದವರು ಇದ್ದಾರೆ ಅನ್ನುವಂಥದ್ದು. ಅದಕ್ಕೆ ಬೇರೆ ಡಿಪಾರ್ಟ್ಮೆಂಟ್ ಅದನ್ನ ಡೀಲ್ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.